ಮುನ್ರಾಜ್ ಅವರೇ, ಕಳೆದ ಸಂಚಿಕೆಯಲ್ಲಿ ನೀವು ಉದಯ್ ಅವರು ಹೇಗೆ ಭೇಟಿಯಾದ್ರಿ, ನಿಮ್ಮ ಸ್ನೇಹ ಹೇಗೆ ಬೆಳೆದು ಬಂತು, ಅದರ ಜೊತೆಯಲ್ಲಿ ನಿಮ್ಮ ಸ್ನೇಹದ ಬೆಳವಣಿಗೆಯ ಜೊತೆಯಲ್ಲಿ ಉದಯ್ ಅವರು ಹೇಗೆ ಚಿತ್ರರಂಗಕ್ಕೆ ಬಂದರು, ಒಬ್ಬ ಸಾಮಾನ್ಯ ಗಾರೆ ಕೆಲಸದವರಾಗಿದ್ದು ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿ ಕೊನೆಗೆ ಒಂದು ₹100 ಆಟೋ ಬಾಡಿಗೆಗೆ ತಗೊಂಡು ಅದನ್ನು ಓಡಿಸಿ ಆ ಒಂದು ಆಟೋ ತೊಗೊಂಡಿದ್ದರಿಂದಾಗಿ ಸಿನಿಮಾದಲ್ಲಿ ತೊಡಗಿಕೊಂಡಿದ್ದ ಯಾರೋ ಒಬ್ಬರು ಅವರಿಗೆ ಪರಿಚಯ ಆಗಿದ್ದು. ಹಾಗಾಗಿ ಅವರು ದುನಿಯಾದಂಥ ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅದು. ದುನಿಯಾ ವಿಜಯ್ ಅವರನ್ನ ಒಂದು ದೊಡ್ಡ ಕಲಾವಿದರನ್ನಾಗಿ ಬೆಳೆಸಿದ್ದು. ಅಂದರೆ ಆ ಚಿತ್ರದಿಂದ ನಿಮಗೆ ದುನಿಯಾ ವಿಜಯ್ ಅವರು, ಸೂರ್ಯ ಅವರು, ಮತ್ತು ಕ್ಯಾಮ್ರಾಮನ್ ಅವರು, ಆಮೇಲೆ ಯೋಗಿ, ನಮ್ಮ ಯೋಗಿ ಲೂಸ್ ಮಾದ, ರಂಗಾಯಣ ರಘು, ಎಲ್ರಿಗೂ ಒಂದು ರೀತಿಯಲ್ಲಿ ಅದು ಮರುಹುಟ್ಟನ್ನು ಕೊಟ್ಟಂಥ ಚಿತ್ರ. ಹಾಗಾಗಿ ಉದಯ್ ಅವರು ಅಲ್ಲಿ ಮಾಡಿರೋದು ಬಹುಶಃ ಸಣ್ಣ ಪಾತ್ರನೇ ಇರಬಹುದು, ಆದರೆ ಒಂದು ರೀತಿಯಲ್ಲಿ ಅದು ಅವರಿಗೆ ಅರಂಗೇಟ್ರಮ್ ಆಯಿತು. ಅಲ್ಲಿಯವರೆಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ. ಮುಂದೆ ಅವರು ಹೇಗೆ ಬೆಳವಣಿಗೆ ಆದರು ಆ ಚಿತ್ರದ ನಂತರ? ಅದಾದ ಮೇಲೆ ನಮ್ಮನ್ನೆಲ್ಲ ದುನಿಯಾ ಸಿನಿಮಾ ನೋಡೋದಕ್ಕೆ ಅವಲಲ್ಲಿ ವೆಂಕಟೇಶ್ ಭಟ್ರು ಕರ್ಕೊಂಡು ಹೋಗ್ತದೆ. ಆಗ ಪಾಪ ಅವನ ದುಡ್ಡು ಇರಲಿಲ್ಲ, ಬಟ್ ಅದು ನಮ್ಮ ಸಿನಿಮಾ ತೋರಿಸ್ಬೇಕಾದ್ರೆ ನಮ್ಮ ಹತ್ರ ಯಾರೋ ದುಡ್ಡು ಕೊಡೋದಿಲ್ಲ. ಅದು ಎಲ್ಲೆಲ್ಲ ಅವ್ನು ಕೇಳಿದ್ನೋ, ಎಲ್ಲೆಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ದುಡ್ಡು ತಂದಿದ್ನೋ ಗೊತ್ತಿಲ್ಲ. ಬಟ್ ಅವ್ನು ನಾನು ಹೇಳಿದೆ, ನಮಗೆಲ್ಲ ನಡೀತಾ ಇತ್ತು. ಬಟ್ ಇಲ್ಲ ಬಿಡು, ಬೇಡ ಗುರು ಅಂತೇಳಿ ಅವನು ನಾನು ಕರ್ಕೊಂಡೋಗಿ ವೆಂಕಟೇಶ್ ಥಿಯೇಟ್ರಲ್ಲಿ ನಾನು ಮಾಡಿದ್ದೀನಿ ಗುರು, ನೋಡಿದ್ದು ಸೀನಲ್ಲಿ ನಮಗೆ ಬರ್ತೀನಿ, ನಾನು ನೋಡಿ ಗುರು, ನಂಗೆ ಒಂಚೂರು ಎನ್ಕರೇಜ್ ಮಾಡಿಗುರು. ನಾನು ಯಾವತ್ತೂ ಉದಯ್ ಅಷ್ಟೇ, ನಮ್ಗೆ ಅದೇನು ಹೇಳ್ತಾರೆ, ನಮ್ಮ ಮಗು ನಮ್ಗೆ ಯಾವತ್ತೂ ಇದಲ್ವಾ. ಸೊ ನಾನು ಕರ್ಕೊಂಡೋಗಿದ್ದೆ. ಅವಾಗಿನ್ನೂ ನಾನು ಲವಲ್ಲಿದ್ದೆ ನಮ್ಮ ಮಿಸಸ್ ಜೊತೆ, ನಮ್ಮ ಮದುವೆ ಆಗಿರಲಿಲ್ಲ. ಸಿಸ್ಟರ್ನ ಕರ್ಕೊಂಡೋಗರು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಮತ್ತೆ ಕರ್ಕೊಂಡು ಅದೇ ಥಿಯೇಟ್ರಲ್ಲೇ ಅವ್ನು ತೋರಿಸಿದ್ದೆ. ನಮಗೆಲ್ಲ ಖುಷಿ ಆಗ್ತಾಯಿತ್ತು, ಅಟ್ಲೀಸ್ಟ್ ನಮ್ಮ ಉದಯ್ ಏನೋ ಒಂದು ಸ್ಟೇಜಿಗೆ ಬರ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಅಷ್ಟೊತ್ತಿಗೆ ಅವನು ಈ ಜಿಮ್ನಾಸ್ಟಿಕ್ ಅಥವಾ ಫೈಟ್ಗಳಲ್ಲಿ ಒಂಚೂರು ಪಳಗಿದ್ದ, ಚೆನ್ನಾಗಿ ಅವ್ನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ಸೊ ಆಗ ಅವನಿಗೆ ನಿರ್ಧಾರ ಮಾಡ್ದ, ನಾನು ಒಂದ್ಸಲ ಕೇಳ್ತಾನೆ, ಗುರು ನಾನು ಬಿಟ್ಬಿಡ ಅಂತೀನಿ, ಸಿನಿಮಾ ಫೀಲ್ಡಿಗೆ ನಾನು ಕಂಪ್ಲೀಟಾಗಿ ಇರೋಣ ಅಂತೀನಿ. ಅವ್ರ ಮನೆ ಹತ್ರ ಬಸವರಾಜ್ ಅಂತ ಇನ್ನೊಬ್ಬ ಫೈಟ್ರ್ ಇದ್ರು, ಅವರು ಗೂಳಿ ಬಸವರಾಜ್ ಅಂತಲೂ ಕರೀತಾ ಇರೋರು. ಸಾರಿ ಅಣ್ಣ, ನಾನೇನಾದ್ರು ತಪ್ಪಾಗಿ ನಿಮ್ಗೆ ಹೇಳಿದ್ರೆ, ಯಾಕಂದ್ರೆ ಉದಯ್ ಹೇಳ್ತಾ ಇದ್ದೆ, ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅವರು ಗೂಳಿ ಬಸವರಾಜ್ ಅಂತ, ಹುಡುಗಿ ಗುಳಿ ಥರ ಇದ್ದಾರೆ ಅವರು, ಅದ್ರ ಆ ಥರ. ಸೊ ಅವರು ಫೈಟ್ ಮಾಡಿಸ್ತಾ ಇದ್ರು. ಅವರು ಉದಯ್ ಎಲ್ಲ ಇದೆಯಾ ಬಂದ್ಬಿಡೋ ಒಂಥರ ಇದರಲ್ಲೂ ಕೇಳೋರು. ಸೊ ಹಂಗಾಗಿ ನನಗೆ ಕೇಳಿದ್ರು, ನಾನು ಹೇಳಿದೆ, ಬೇಡ ಉದಯ್, ಫೈಟ್ ಮಾಡು ನೀನು, ಬಟ್ ನೀನು ಆಲ್ರೆಡಿ ಏನೋ ಒಂದು ಸಣ್ಣ ಪುಟ್ಟ ಇದು ಮಾಡ್ತಾ ಇದೆಯಾ, ನೀನೇನಾದ್ರು ಅಟ್ಲೀಸ್ಟು ಒಂಚೂರು ಬೇರೆ ಕ್ಯಾರೆಕ್ಟರ್ಗಳು ಟ್ರೈ ಮಾಡು, ಬೇಕಾದ್ರೆ ನಾವು ಒಂದು ಆಲ್ಬಮ್ ಮಾಡಿಸೋಣ ನಿಂದು. ಇಲ್ಲ ಅಂದಾಗ, ಇಲ್ಲ ಗುರು ಸಡನ್ನಾಗಿ ಹೋದರೆ ಕೊಡೋದಿಲ್ಲ, ಅಟ್ಲೀಸ್ಟ್ ಫೈಟ್ರ್ ಆಗ್ಬಿಟ್ರೆ ನನಗೇನಾದ್ರು ಫೈಟ್ಗಳಲ್ಲಿ ನಾವು ಮಾಡ್ಬೋದು ಅಂತೇಳಿ ಹೇಳ್ದ. ಸರಿ ಮಾಡು ಅಂತ ಹೇಳಿದ್ವಿ. ಅವನು ಏನಂದರೆ ತುಂಬ ಸ್ವಾಭಿಮಾನಿ, ತುಂಬ ಮುಜುಗರದ ವ್ಯಕ್ತಿ ಸರ್ ಅವನು. ಅಂದ್ರೆ ಏನು ಕೇಳಬೇಕಾದ್ರು ತುಂಬ ಮುಜುಗರ ಪಟ್ಟವನು. ಸೊ ಹಾಗಾಗಿ ನಾನು ಹೇಳಿದೆ, ನೀನು ಮಾಡುವುದಾಯಿ, ನಿಂಗೆ ಏನು ಬೇಕಾದ್ರೂ ನಾವು ಇದ್ದೀವಿ, ನಾವೆಲ್ಲ ಮಾಡೋಣ, ನಾವಿದ್ದೀವಿ. ಅಪ್ಪು ವೆಂಕಟೇಶ್ ಇದ್ರು ಆಗ, ಅಪ್ಪು ವೆಂಕಟೇಶು ಕೃಷ್ಣರೂಪ ಬರೋರು, ನಾವೆಲ್ಲ ಇದ್ದೀವಿ ಅಂತೆಲ್ಲ ಹೇಳಿದ್ವಿ. ಸೊ ಏನಾಗಿದೆ, ಅವನು ಸರಿ ಅಂತ ಹೇಳ್ಬಿಟ್ಟು ಹೋಗಿ ಅದು ರಿಜಿಸ್ಟ್ರ್ ಮಾಡಿಬಿಟ್ಟ ಫೈಟ್ ಯೂನಿಯನ್ಗೆ. ಆ ಫೈಟ್ ಯೂನಿಯನಲ್ಲಿ ರಿಜಿಸ್ಟ್ರ್ ಮಾಡಿದ್ರೆ ಪ್ರೋಸೆಸ್ ಏನಂದರೆ, ಅವ್ರು ಬಂದು ಮತ್ತೆ ಇವ್ರನ್ನೆಲ್ಲ ಟೆಸ್ಟ್ ಮಾಡ್ತಾರೆ. ಆ ಕೃಷ್ಣರಾವ್ ಪಾರ್ಕ್ ಮುಂದ್ಗಡೆನೆ ಇನ್ನೊಂದು ಪೊಲೀಸ್ ಸ್ಟೇಷನ್ ಆಪೋಸಿಟ್ ಒಂದು ಪಾರ್ಕ್ ಬರುತ್ತೆ ಸರ್, ಈಗ ಅದು ಹೆಸರು ಮರ್ತುಬಿಟ್ಟೆ ನಾನು. ಆ ಪಾರ್ಕ್ ಹತ್ರ ನಮ್ಮ ಥ್ರಿಲ್ಲರ್ ಮಂಜು ಅವರು ಮತ್ತು KD ವೆಂಕಟೇಶ್ ಅವರು, ಇವರೆಲ್ಲ ನನ್ನ ಜ್ಞಾಪಕ ಇದೆ, ಒಂದು ಚೇರ್ಗಳು ಹಾಕಿ ಕುತ್ಕೊತಾರೆ. ಕುತ್ಕೊಂಡು ನಿಂಗೇನು ಬರುತ್ತೆ ತೋರಿಸೋ ಅಂತಾರೆ. ಇವರು ಒಂದು ಬ್ಯಾಕ್ ಸಮ್ಮರ್ ಹೊಡೋದು, ಫ್ರಂಟ್ ಸಮ್ಮರ್ ಹೊಡೋದು, ಕಿಕ್ ಹೊಡೋದನ್ನು ನೋಡ್ತಾರೆ. ಓಕೆ ಇವ್ನು ಮಾಡ್ತಾರೆ ಅಂದಾಗ ಏನು ಮಾಡ್ತಾರೆ, ಯು ಆರ್ ಸೆಲೆಕ್ಟೆಡ್, ನೀನು ಈಗ ಹೋಗೋದಾನ ಅವ್ರು ಹಾಗೆ ಚಿಕ್ಕ ಹುಡುಗರಲ್ವಾ. ಸೊ ಹಂಗಾಗಿ ನಮ್ಮ ಉದಯ್ ಸೆಲೆಕ್ಟ್ ಆಗ್ತಾರೆ. ಅದೇ ಟೈಮ್ ಸರಿಯಾಗಿ ನಮ್ಮ ಅಪ್ಪು ವೆಂಕಟೇಶು ಸೆಲೆಕ್ಟ್ ಆಗ್ತಾರೆ. ಸರಿನಾ, ನಮ್ಮ ಅಪ್ಪು ವೆಂಕಟೇಶು ಅದೇ ಟೈಮಲ್ಲೇ ಸೆಲೆಕ್ಟ್ ಆಗಿದ್ದು. ಫೈಟ್ರಾಗಿ ಅವರು ಅಪ್ಲೈ ಮಾಡ್ತಾರೆ, ಅವರು ಸೆಲೆಕ್ಟ್ ಆಗ್ತಾರೆ. ಬಟ್ ಅವರು ಎಕ್ಸ್ಪರ್ಟ್ ಇರ್ತಾರೆ, ಸರಿಯಾ. ಸೊ ಆಗ ನೆಕ್ಸ್ಟ್ ಪ್ರೊಸೆಸ್ ಏನಂತಂದರೆ, ದುಡ್ಡು ಕಟ್ಟಬೇಕು. ಉದಯ್ ಹತ್ರ ದುಡ್ಡಿಲ್ಲ. ಯಾವುದಕ್ಕೆ? ಅದಕ್ಕೆ ಫೈಟರ್ನಿಗೆ ದುಡ್ಡು ಕಟ್ಟಬೇಕಿತ್ತು 12,000 ರೂಪಾಯಿ. ಅದನ್ನ ಏನೋ ಅಡ್ಮಿಷನ್ ಕಂಪ್ಲೀಟ್ ಸಂಘದಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಸೆಲೆಕ್ಟ್ ಆದ್ಮೇಲೆ ದುಡ್ಡು ಕಟ್ಟಬೇಕು. ಅದಾದ್ಮೇಲೆ ಏನ್ ಮಾಡ್ತಾರೆ, ಎಲ್ಲಿ ಫೈಟ್ ಇದೆಯೋ ಫೈಟ್ ಮಾಸ್ಟರ್ ಏನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಓಕೆ ಇವ್ರನ್ನ ಹಾಕು, ಈ ಶೂಟಿಂಗ್ ಇವ್ರನ್ನ ಹಾಕು, ಅವ್ರ ಅವಶ್ಯಕತೆ ತಕ್ಕಾಗಿ ಇದು ಮಾಡ್ತಾರೆ. ಬಟ್ ಅದು ಸೆಲೆಕ್ಟ್ ಆಗ್ಬೇಕಾದ್ರೆ ದುಡ್ಡು ಕಟ್ಟಬೇಕಲ್ಲ, ಸೆಲೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗ್ಬೇಕಲ್ಲ ಪ್ರೋಸೆಸ್, ದುಡ್ಡು ಕಟ್ಟಬೇಕು. ಉದಯದ ದುಡ್ಡಿಲ್ಲ. ಸೊ ಇದನ್ನ ಆಗು ಈಗೂ ಮಾಡಿ ಅಪ್ಪು ವೆಂಕಟೇಶ್ ಹತ್ರ ಒಂದು ಸ್ವಲ್ಪ ಅಮೌಂಟ್ ತೊಗೊತಾರೆ. ಅಪ್ಪು ವೆಂಕಟೇಶ್ ನನಗಿಂತ ತುಂಬ ಕ್ಲೋಸ್ ಆಗಿದ್ರು. ಆಮೇಲೆ ಆ ಮನುಷ್ಯ ಅಪ್ಪು ವೆಂಕಟೇಶ್ ಇದ್ದಾರಲ್ಲ, ನಿಜವಾದ ಜೆನಿಯನ್. ಅದು ಯಾಕೆ ಅವ್ರಿಗೆ ಒಂದು ಅವಕಾಶ ಸಿಗಲಿಲ್ಲ ನನಗೆ ಗೊತ್ತಿಲ್ಲ, ಬಟ್ ಈಸ್ ಅ ಜೆಮ್ ಸರ್ ಮನುಷ್ಯ. ಇವತ್ತಿಗೂ ನನ್ನ ಜೊತೆ ಟಚಲ್ಲಿದ್ದಾರೆ. ಅವತ್ತು ಸ್ವಲ್ಪ ತೊಗೊಂಡಿರ್ತಾನೆ. ಆಮೇಲೆ ನನ್ನನ್ನೇ ಕರ್ಕೊಂಡೋಗಿ
ದುನಿಯಾ ಫಿಲ್ಮ್ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ದುನಿಯಾ ವಿಜಯ್ ಅವರು ಮೋಸ್ಟ್ಲಿ ಸ್ಟೇಟ್ ಅವಾರ್ಡ್ ಏನೋ ಬರುತ್ತೆ ಅಂದ್ಕೊಳ್ತೀನಿ. ನಮ್ಮ ಸುಂದರರಾಜ್ ಮನೆ ಇದೆ JP ನಗರದಲ್ಲಿ, ಅಲ್ಲಿ ದುನಿಯಾ ವಿಜಯ್ ಅವರು ಫೋನ್ ಮಾಡಿ ಹೇಳಿರ್ತಾರೆ, ನಾನು ಬರ್ತಾ ಇದ್ದೀನಿ ಕಣೋ, ಬಾ ಅಂತ ಏನೋ ಹೇಳಿರ್ತಾರೆ ಅವರು. ನಾನು ಫಸ್ಟ್ ನನ್ನ ದುನಿಯಾ ವಿಜಯ್ ಅವ್ರ ಭೇಟಿಯಲ್ಲಿ. ಸೊ ನಮ್ಮ ಉದಯ್ ನಂದೊಂದು ಅವಾಗ ಆಕ್ಟಿವ್, ನಾನು TVS ವಿಕ್ಟರ್ ಗಾಡಿಗೆ ಶಿಫ್ಟ್ ಆಗಿರ್ತೀನಿ, LML ಇಂದ ವಿಕ್ಟರ್ ಬಂದಿರ್ತೀನಿ. ನಾನು ಗಾಡಿಯಲ್ಲಿ ಕುಣಿಸ್ಕೊಂಡು ಅವ್ರ ಮನೆ ಹತ್ರ ಹೋಗ್ತೀನಿ. ಯಾರೋ ಸುಂದರರಾಜ್ ಮನೆ ಹತ್ರ ಹೋಗ್ತೀವಿ. ಉದಯ್ ನೋಡಿ ಉದಯನೇ ಸುಂದರರಾಜ್ ಮನೆ ನೋಡಲ್ಲಿ ಕ್ರಿಶ್ಚಿಯನ್ಸ್ ಎಲ್ಲ ಇಟ್ಟಿದ್ದಾರೆ, ಅವ್ರು ಕ್ರಿಶ್ಚಿಯನ್ಸ್ ಅವರಲ್ಲ, ಹಾಗಾಗಿ ಅಂತ ಹೇಳಿದೆ. ಸರಿ, ಆಚೆ ನಿಂತ್ಕೊಂಡಿದ್ವಿ ನಾವು. ನಿಂತ್ಕೊಂಡ ತಕ್ಷಣ ದುನಿಯಾ ವಿಜಯ್ ಒಂದು ಕ್ಯಾಪ್ ಹಾಕಿದ್ರು, ಬಂದು ಒಳಗಡೆ ಕುತ್ಕೊಂಡ್ಬಿಟ್ರು. ಪಟ್ನ ಒಳಗಡೆ ಕುತ್ಕೊಂಡು ಇದ್ರು. ಇವನು ಬಿಟ್ಟು ಹಿಂಗೆ ತಡೆದೆ, ಉದಯ್ ತಡೆದ. ನಾನು ದೂರಲ್ಲಿ ನಿಂತ್ಕೊಂಡಿದ್ದೆ. ಕುತ್ಕೊಂಡ್ಮೇಲೆ ಆಮೇಲೆ ಇವ್ರು ಮೊದಲೇ ಮಾತಾಡ್ಕೊಂಡಿದ್ದಾರೆ, ಈ ಥರ ನಾನು ಫೈಟ್ರು ನೀನು ದುಡ್ಡು ಕೊಡ್ಬೇಕು, ಏನಾದ್ರು ಸಹಾಯ ಮಾಡೋದಾಗ ಆ ವಿಜಯ್ ಅವರು ಒಂದು ಸ್ವಲ್ಪ ಸಹಾಯ ಮಾಡ್ತಾರೆ. ನಾನು ನೋಡಿದೆ ಅವರ ಒಂದು ಇದು ಸ್ಟೈರಿಂಗ್ ಪಕ್ಕದಲ್ಲಿ ಒಂದು ಚಿಕ್ಕ ಪುಟಾಣಿ ಗಣೇಶ ಇಟ್ಟಿರ್ತಾರೆ. ಆ ಗಣೇಶ ಹತ್ರ ಅವರು ಒಂದಷ್ಟು ಅಮೌಂಟ್ ಇಟ್ಬಿಟ್ಟು, ಉದಯ್ ನಂತರ ನಿನ್ಗೆ ಒಳ್ಳೆಯದು ಹೊತ್ಕೊಳೋ ತಗೋ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ತಾರೆ. ಕೊಟ್ಟ ಮೇಲೆ ನಾನು ಆಚೆನೆ ಅಮಾಯಕತೆ ಅಂತಿರ್ತೀನಿ. ನನ್ನ ನೇಚರ್ ಏನಂತಂದ್ರೆ ನಾನು ಮೇಲೆ ಬಿದ್ದು ಹೋಗೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲದು, ನಂಗೆ ತುಂಬ ಮುಜುಗರ ತರುತ್ತೆ. ಅವಾಗ ಇವನು ಒಳಗಡೆ ಕೂತಿರ್ತಾನೆ, ಆಚೆ ನಿಂತಿರ್ತೀನಿ. ಆವಾಗ ಇವರು ಕರೆದು ಹೇಳ್ತಾರೆ, ಸರ್ ಗುರು ಇವರು ಮುನ್ರಾಜ್ ಅಂದ್ಬಿಟ್ಟು ಸಾಫ್ಟ್ವೇರ್ ಕೆಲಸ ಮಾಡ್ತಾರೆ, ತುಂಬ ಇದಾರೆ. ಹೌದಾ, ಈಗ ಕರ್ಕೊಂಬರೋ ನೀನು ನಮ್ಮನ್ನು ಮನೆ ಹತ್ರ ಕರ್ಕೊಂಬರೋ ಒಂದಿನ, ಏನ್ರಿ ನೀವು ಇಷ್ಟೊಂದು ಡೀಸೆಂಟ್ ಆಗಿದ್ರಿ, ಏನ್ರಿ ಕೆಲಸ ಮಾಡ್ತೀರಿ ಅಂತ ಅವರು ನಮ್ಮ ವಿಜಯ್ ಅವ್ರು ಪರಿಚಯ ಆಗ್ತಾರೆ. ಸೊ ಆವಾಗ ಆಚೆ ಬಂದ್ಮೇಲೆ ಒಂಥರ ಇವ್ನು ಡಲ್ ಆಗಿರ್ತಾನೆ. ಇವನು ಮೋಸ್ಟ್ಲಿ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾನೆ ಅವ್ರು ಕೊಡ್ತಾರೆ ಅಂತ. ಸೊ ಯಾವ ಪಾಪ ಆಗ್ತಾನೆ, ಅವ್ರು ಸ್ಟ್ರಗ್ಲಿಂಗ್ ಪೀರಿಯಡ್ ಎಲ್ಲ ಆಗ್ತಾರೆ. ಆ ಸಿನಿಮಾ ಇಟ್ಟಾದ್ರೂ ಈ ಸಮುದ್ರ ನೀರು ಉಪ್ಪಿಗೆ ಬರೋ ಹಾಗೆ ಫಸ್ಟ್ ಸಿನಿಮಾದಲ್ಲಿ ಏನೋ ಅವ್ರಿಗೆ ಅಷ್ಟೊಂದು ಇರಲಿಲ್ಲ. ಬಟ್ ಆದ್ರೂ ಆ ಮನುಷ್ಯ ಆ ಟೈಮಲ್ಲಿ ಅವ್ರಿಗೆ ಎಷ್ಟು ಸಹಾಯನ ಸಾಧ್ಯ ಅಷ್ಟು ಮಾಡಿರ್ತಾರೆ. ಬಟ್ ಉದಯ್ ತುಂಬ ಡಲ್ ಆಗಿರ್ತಾನೆ. ಡಲ್ ಆಗಿ ನಾನು ನೋಡ್ತೀನಿ, ಬಟ್ ನಾನು ಏನಂದ್ರೆ ನಾನು ಅವನಾಗಿ ಹೇಳ್ಕೊಂಡಿಲ್ಲವಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಇವನು ಆ ಮಾತನ್ನ ಮುತ್ತು ಹತ್ರ ಹೇಳಿರ್ತಾನೆ. ಮುತ್ತುಗೆ ಫೋನ್ ಮಾಡಿ ಕೇಳಿರ್ತಾನೆ. ಮುತ್ತುನು ಆಗ ಆಟೋವನ್ನು ಓಡಿಸ್ತಾ ಇರ್ತಾನೆ. ಮುತ್ತು ತಿರೋದಿಲ್ಲ, ನೀನು ಒಂದ್ಸಲ ಮುನ್ರಾಜನ ಕೇಳಿ ನೋಡ್ಗುರು ಅಂತ ಹೇಳಿರ್ತಾನೆ. ಬೇಡ ಗುರು, ನಮ್ಮ ಫ್ರೆಂಡ್ಶಿಪ್ಪು ಅದರಿಂದ ಹಾಳಾಗೋದು ಬೇಡ ಅಂದಾಗ, ಗುರು ನೀನು ಹಂಗೆ ಅನ್ಕೊಂಡ್ಕೋಬೇಡ, ಮುನ್ರಾಜ್ ನೀನು ಅನ್ಕೊಂಡಂಗಲ್ಲ, ಮನುಷ್ಯ ನಿಂತರನೇ, ಆದರೂ ಕೇಳಿ ನೋಡಿದಾಗ ಅವ್ನು ಕೇಳಲ್ಲ. ನನಗೆ ಆವಾಗ ಮುತ್ತು ಫೋನ್ ಮಾಡ್ತಾನೆ, ನೈಟು ಫೋನ್ ಮಾಡಿ, ಗುರು ಎಲ್ಲಿದೆ ಗುರು, ಬರಲ್ಲ ಗುರು ಮನೆ ಹತ್ರ ಅಂತ ಕೇಳ್ತಾನೆ. ಬಾಪ ಅದಕ್ಕೇನಂತೆ ಅಂದ್ರೆ, ಮನೆ ಅಂದ್ರೆ ನಮ್ಮ ರೂಮ್ ಹತ್ರ ಬರಲ್ಲ ಅಂತ ಹೇಳ್ತಾರೆ. ಸರಿ ಬರ್ತಾರೆ. ಬಂದು ಬರಬೇಕಾದ್ರೆ ಒಂದು ಕ್ರೇಟ್ ಎತ್ಕೊಂಡ್ಬರ್ತಾರೆ, ಅಂದರೆ ಒಂದು ಏನೋ ಬ್ಯಾಗ್ ಎತ್ಕೊಂಡ್ಬರ್ತಾರೆ. ನಾನು ಯೂಶ್ವಲಿ ಡ್ರಿಂಕ್ಸ್ ಮಾಡಲ್ಲ, ನನ್ನ ಜೀವನದಲ್ಲೇ ನಾನು ಡ್ರಿಂಕ್ಸ್ ಮಾಡಿಲ್ಲ, ಸ್ಮೋಕ್ ಮಾಡಿಲ್ಲ, ನನಗೆ ಅದು ಹ್ಯಾಬಿಟ್ ಇಲ್ಲ. ಓಕೆನಾ. ಸೊ ಬರ್ತಾರೆ. ಮೇಲೆ ಬಂದಾಗ 3 ಬಾಟ್ಲಿ ತೆಗೆದು ಆಚೆ ಇಡ್ತಾರೆ. ಮತ್ತೆ ಒಂದು ಅರ್ಧ kg ಕಬಾಬ್ ತಂದಿರ್ತಾರೆ, ಮತ್ತೆ ಒಂದಷ್ಟು ಪರೋಟ, ರೈಸು, ಮೊಟ್ಟೆ ಎಲ್ಲ ತಂದಿರ್ತಾರೆ. ನಾನು ಕೇಳಿದೆ, ಏನು ಊಟ ಆಯ್ತಪ್ಪ, ಈಗ ಊಟ ಮಾಡಿದೆ ನೋಡಿ, ಈಗ ಮಾಡ್ಕೊಂಡು ಇಟ್ಟಿನಿ ಅಂತಂದೆ. ಇಲ್ಲ ಗುರು ಅದೇನೋ ಗೊತ್ತಿಲ್ಲ, ಉದಿ ನಿಂತಿದ್ರು ಮಾತಾಡ್ಬೇಕಂತೆ, ಅವನೇನೋ ಇದು ಮಾಡ್ತಾಯಿದ್ದ ಅಂತ ಹೇಳ್ತಾನೆ. ಆಮೇಲೆ ನನಗೆ ಹೇಳ್ತಾರೆ, ತಗೋ ಗುರು ಅಂತ ಹೇಳ್ತಾನೆ. ನಾನು ಇಲ್ಲ ಉದಯ್, ನಾನು ತೊಗೊಳೋದಿಲ್ಲ, ನೀವು ಕುಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳ್ತೀನಿ. ಏನು ಗುರು ನೀನು ಸೋಷಿಯಲೈಸ್ ಆಗಬೇಕು, ನೀನು ಹಿಂಗೆಲ್ಲ ಇದ್ರೆ ಆಗಲ್ಲ ಗುರು, ಎಲ್ಲರೂ ಟೇಸ್ಟ್ ನೋಡ್ಬೇಕಂತ ಹೇಳಿ. ಇಲ್ಲ ಉದಯ್ ನಾನು ಕುಡಿಯಲ್ಲ ಅಂತಾನೆ. ಕೊನೆಗೆ ಅವರು ನಾನು ಕುಡಿಯೋ ಅಂತ ಗೊತ್ತಿದೆ, ಅವ್ರು ಪಿಂಟ್ ಅಂತ ತೊಗೊಂಬಂದಿರ್ತಾರೆ. ಈ ಕಿಂಗ್ ಫಿಶ್ ಅವ್ರದ್ದು ಪಿಂಟ್ ಅಂತ ಬರ್ತಾ ಇರುತ್ತೆ, ಅದು ಲೋಯೆಸ್ಟ್ ಆಲ್ಕೋಹಾಲ್ ಏನೋ ಕೊಟ್ಟಿರ್ತಾರೆ, ಪ್ರಮಾಣ ಕಡಿಮೆ ಅಷ್ಟೇ, ಏನೋ ಅದಿರ್ತಾರೆ, ಅದಿಷ್ಟು ಇರುತ್ತೆ ಬಟ್ಲು. ನೀವು ಟ್ರೈ ಮಾಡತ್ತ, ನಾನು ನೋಡ್ತೀನಿ, ಏನೋ ಸ್ಮೆಲ್ ಒಂಥರ ಚೆನ್ನಾಗಿದೆ ಅನ್ಸುತ್ತೆ. ನಾನು ಫಸ್ಟ್ ಟೈಮ್ ಅಲ್ವಾ, ಸರಿ ಅಂದ್ಬಿಟ್ಟು ನಾನು ಒಂದು ಸಿಪ್ಪು ಇರ್ತೀನಿ. ಉದಯ್ ಏನು ಉದಯ್ ಹಿಂಗಿದೆ ಅಂತ ಹೇಳಿದ್ರೆ, ಗುರು ಅದು ಹಂಗೆ ನೀನು ಒಳಗೊಂದ ಸರಿಯೋಗುತ್ತೆ, ನಿಮ್ಗೆ ಒಳಗಡೆ ಆಟ ಆಡಿಸ್ತೀವಿ ಕುಡಿದು ಅಂತಂದೆ. ಬಟ್ ನಾನು ಕುಡಿದ್ಬಿಟ್ಟು ನಾನೇನು ಮಾಡ್ತೀನಿ, ಕಬಾಬ್ ತಿಂತೀನಿ. ನಾನು ಒಂದು 5 ನಿಮಿಷ ಆದ ತಕ್ಷಣ ಎಲ್ಲ ವಾಮಿಟ್ ಮಾಡ್ತೀನಿ. ಅದಕ್ಕೆ ನಂಗೆ ದಕ್ಕೋದಿಲ್ಲ ಅದು. ನಾನು ಹೇಳಿದೆ, ಬೇಡ ಇದೆಲ್ಲ ನನಗೆ ಆಗೋದಿಲ್ಲ, ಬಿಟ್ಬಿಡು ನೀನು ಒಂದು ಹೇಳಿದ್ರೆ. ಕುಡಿದಾದ್ಮೇಲೆ ಆಮೇಲೆ ಅವನು ನನ್ನ ತಬ್ಕೊಂಡು ಕೊಡು ಅಂತ ಹೇಳ್ತಾನೆ. ಉದಯ್ ಯಾಕೆ ಉದಯ್, ಏನಾಯ್ತು ಉದಯ್, ಏನಾಯ್ತು? ನಾನು ಹೇಳಿ ಏನಾಯ್ತು ಮುತ್ತು, ಯಾಕೋ ಏನಾಯ್ತು ಅಂತ ಹೇಳಿದೆ. ಇಲ್ಲ ಗುರು ಏನಾಯ್ತು ಬಿಡು, ನೀನು ನಿನ್ನ ಹತ್ರ ಕೇಳಕ್ಕೆ ಬರಬೇಕಂತ ನಾನೇ ಕರ್ಕೊಂಬಂದಿನಿ ಅಂತ. ಏನಾಯ್ತು ಹೇಳಿ, ಏನು ಅಂಥದ್ದು ಏನಿದೆ ಸಮಸ್ಯೆ ಏನು ಅಂದಾಗ ಅವಾಗ ಹೇಳ್ತಾನೆ, ಏನಿಲ್ಲ ಗುರು, ಈ ಥರ ನನಗೆ ಫೈಟ್ರದ್ದು ಮೆಂಬರ್ಶಿಪ್ ಸಿಗ್ತೈತೆ, ಸೆಲೆಕ್ಟ್ ಆಗಿದ್ದೀನಿ, ಒಂದು ಸ್ವಲ್ಪ ಅಮೌಂಟು ನನಗೆ ಶಾರ್ಟೇಜ್ ಆಗಿದೆ ಅಂತ ಹೇಳ್ತಾನೆ. ಅದಕ್ಕೆ ನೀನು ನಾನು ಕೇಳೋದಕ್ಕೇನು, ನೀನು ಕೇಳಿದ್ರೆ ಇದ್ರೆ ಇದೆ ಅಂತ ಹೇಳ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀನಿ. ಆಮೇಲೆ ನನಗೆ ಎಷ್ಟು ಬೇಕಂತ ಕೇಳ್ತೀನಿ. ಬಟ್ ಅವನು ಒಂದ್ಸಲ ಕೇಳಿದ್ರೆ ನನಗೆ ಭಯ ಆಗುತ್ತೆ, ಇಷ್ಟು ಅಮೌಂಟ್ ಕೇಳ್ತಾನೋ, ನಾನು ಇದೊಂಥರ ಏನಾದ್ರು ಇಕ್ಕಟ್ಟಿನ ಪರಿಸ್ಥಿತಿ ಸರ್ ನನಗೆ. ನಾನೇನಾದರೂ ಒಂದು ತುಂಬ ಅಮೌಂಟ್ ಕೇಳಿದೆ ಏನೋ ಅನ್ನೋ ಥರ ನನಗೆ ಕೇಳಿದ್ರೆ ನಾನು ಕೇಳ್ತೀನಿ, ಎಷ್ಟು ಕೊಡಬೇಕು ಅಂತ ಹೇಳ್ತಾನೆ. ಅವನೊಂದು ರೀಸನ್ ಅಮೌಂಟ್ ಹೇಳ್ತಾನೆ. ಅಷ್ಟೇನೋ ನೀನು ಅದಕ್ಕೆ ಹೋಗಿ ನಾನು ಹೇಳಿದೆ ನೋಡು, ಯಾವತ್ತನ್ನ ಫ್ರೆಂಡ್ಶಿಪ್ ಉಳಿಸ್ಕೊಬೇಕಂದ್ರೆ ನೀನು ಓಪನ್ ಆಗಿ ಮಾತಾಡಬೇಕು ಉದಯ್, ನೀನು ಯಾವತ್ತೂ ತಿಳ್ಕೊ. ಕೊಡ್ತಿರೋ ಪ್ರಶ್ನೆ ನೆಕ್ಸ್ಟ್ ಬೇರೆ, ಬಟ್ ನೀನು ಕೇಳಬೇಕು ಅಷ್ಟೇ ತಾನೇ ನಿನಗೆ ಅಂತೇಳಿ. ನಾನು ಇಮಿಡಿಯೇಟ್ ಆಗಿಲ್ಲ ಗುರು, ನಾನು ಬೆಳಿಗ್ಗೆ ಕೊಡು ಪರವಾಗಿಲ್ಲ ಅಂತ ಹೇಳಿ. ಇಲ್ಲ ನೀನು ಬಾ ಇದು ಅಂತೇಳ್ಬಿಟ್ಟು ನಾನೇ ಅವನು ಗಾಡಿ ಕರ್ಕೊಂಡು ವಿಕ್ಟರ್ ಗಾಡಿ ಕರ್ಕೊಂಡೋಗಿ, ನಮಗೆ ನೆಟ್ಕಲಪ್ಪ ಸರ್ಕಲಲ್ಲಿ ಒಂದು ATM ಇರುತ್ತೆ, ಬ್ಯಾಂಕ್ ಆಫ್ ಬರೋಡ, ಆ ATMಲ್ಲಿ ನಾನು ಡ್ರಾ ಮಾಡಿ ಅವನಿಗೆ ಕೊಡ್ತೀನಿ. ಕೊಟ್ಟ ಮೇಲೆ ಗುರು ಇದಕ್ಕೊಂದು ಉತ್ತರ ನಾನು ನಿಂಗೆ ಕೊಡ್ತೀನಿ, ಯಾವತ್ತಾರು ಒಂದಿನ
ನಾನು ಇವಾಗ ಕೊಡಲ್ಲ, ಒಂದು ಯಾವ ಥರ ಚಾನಲ್ ಬರುತ್ತಲ್ಲ ಚಾನಲ್ ಕೊಡ್ತೀನಿ ಅಂತೇಳಿ. ಅದೆಲ್ಲ ಬೇಡ, ನೀನು ಈ ಫಸ್ಟ್ ಹೋಗು. ಬಟ್ ಆ ಮನುಷ್ಯನಿಗೆ ವಿಷನ್ ಇತ್ತು ಸರ್, ಅದು ಈ ಸಿಕ್ಸ್ ಸೆನ್ಸ್ ಅಂತ ಹೇಳಿದ್ರಲ್ಲ, ಮೋಸ್ಟ್ ಅವ್ನು ವಿಷನ್ ಇತ್ತು, ನಾನು ಏನಾದ್ರು ಆಗ್ತೀನಿ ಅಂತ ಆಗ್ತೀನಿ ಅಷ್ಟೇ. ಅದಾದಮೇಲೆ ಅವನು ಹೋಗ್ತಾನೆ, ಕಾರ್ಡಲ್ಲಿ ಸೆಲೆಕ್ಟ್ ಆಗ್ತಾನೆ, ಮತ್ತೆ ನಮ್ಮನ್ನು ಪಾರ್ಟಿ ಕೊಡ್ತಾನೆ. ಅದೇ ಸೌತ್ ಎಂಡ್ ರೋಡು, ಅಲ್ಲೇ ಒಂದು ಪಬ್ಸು, ಅಲ್ಲೇ ಒಂದು ಚಕ್ಲಿ ನಿಪ್ಪಟ್ಟು, ಒಂದು ಟೀ ಕುಡ್ಕೊತೀವಿ. ಕುಡ್ಕೊಂಬಿಟ್ಟು ಗುರು ಸಿಕ್ತು ಗುರು ಅಂತೆಲ್ಲ ಹೇಳ್ತಾನೆ. ಸಂತೋಷ ಉದಯ್, ಚೆನ್ನಾಗಿ ಮಾಡು, ಫೈಟು ಮಾಡು, ನೋಡಿ ಯಾವ ಕೆಲಸನೂ ನೀನು ದೊಡ್ಡದೇನಿಲ್ಲ, ನೀನು ಹೈಟ್ ಇದೆಯಾ, ಸ್ವಲ್ಪ ದಪ್ಪ ಆಗಬೇಕು ಅಂತೆಲ್ಲ ನಾವೆಲ್ಲ ಗೈಡೆನ್ಸ್ ಮಾಡ್ತೀವಿ. ಗೈಡೆನ್ಸ್ ಆದಮೇಲೆ ಅವನು ಗುರು ನಿಮ್ಮ ರೂಮ್ಗೆ ಹೋಗೋಣ ನಡಿ ಗುರು ಅಂತ ಮತ್ತೆ ಪಿಂಟಿ ಹೊತ್ಕೊಂಬುದಿ ಅಂತ ಕೇಳ್ತೀನಿ. ಇಲ್ಲ ಗುರು ನಾನು ಬಿಟ್ಬಿಟ್ಟಿದ್ದೀನಿ ಬಾ ಅಂತ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡು ಹೋಗ್ತೀನಿ. ನಾನು ರೂಮ್ಗೆ ಕರ್ಕೊಂಡೋದಾಗ ಅವನ ಜೋಬಿಂದ 2 ಫೈಟರ್ ಕಾರ್ಡ್ನ ಇರ್ತಾನೆ ಸರ್. ಆ ಫೈಟರ್ನಿಂದ 2007 ಕೊಟ್ಟಿರ್ತಾರೆ, ಏಪ್ರಿಲ್ ತಿಂಗಳಲ್ಲಿ ಈ ಕಾರ್ಡ್ನ. ಅಖಿಲ ಕರ್ನಾಟಕ ಚಲನಚಿತ್ರ ಸಾಹಸ ನಿರ್ದೇಶಕರ ಮತ್ತು ಸಾಹಸ ಕಲಾವಿದರ ಸಂಘ ರಿಜಿಸ್ಟರ್ಡು. ಹೌದು. ಏಪ್ರಿಲ್ ತಿಂಗಳು 20ನೇ ತಾರೀಕು 2007ನೇ ಇಸ್ವಿನಲ್ಲಿ ಕೊಟ್ಟಿರೋದು. ಅವತ್ತು ನೈಟ್ ವೆಂಕಿ ಉದಯ್ ಅವರು ಸ್ಟಂಟ್ ಆರ್ಟಿಸ್ಟ್ ಅಂತ ಒಂದು ಸರ್ಟಿಫಿಕೇಟ್ ಇದು ಕಾರ್ಡ್ ಕೊಟ್ಟಿದ್ದಾರೆ ಅವ್ರಿಗೆ. 2 ಕಾರ್ಡ್ ಕೊಟ್ಟಿರ್ತಾರೆ ಅವರು, ಒಂದು ಕೊಡಿದ್ರೆ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇವ್ರು ಏನು ಕೊಡ್ತಾರೆ ಈ ಕಾರ್ಡ್ ಮೇನ್ ಅಂದ್ರೆ, ಒಂದು ಅವ್ರ ಫೈಟರ್ ಅಂತ ಗುರ್ಸ್ಕೊಬೇಕು, ಎರಡನೇದು ಈ ಫೈಟರ್ಗಳು ನಿಮ್ ನೈಟ್ ಟೈಮಲ್ಲಿ ಇವರು ಶೂಟಿಂಗ್ ಲೇಟಾಗಿ ಮುಗಿಸ್ಕೊಂಡ್ ಬರ್ತಾರಲ್ಲ, ಈ ಪೊಲೀಸರು ತುಂಬಾ ಕಾಟ ಕೊಡ್ತಾರೆ ಅಲ್ಲ. ಯಾಕಂದ್ರೆ ಇವರು ಕೆಲವು ಸಲ ಶೂಟಿಂಗ್ ಗಾಡಿಗಳಂತ ತಗೊಂಡೋಗಿರ್ತಾರೆ, ಆ ಗಾಡಿಗಳಿಗೆ ಯಾವುದು ಡಾಕ್ಯುಮೆಂಟ್ ಇರಲ್ಲ, ಅವೆಲ್ಲ ಇಟ್ಕೊಂಡು ಹಿಂಸೆ ಕೊಡ್ತಾರೆ. ಅಟ್ಲೀಸ್ಟ್ ತೋರಿಸಿದಾಗ ಸ್ವಲ್ಪ ಅವ್ರಿಗೊಂದು ಸೇಫ್ಟಿ ಇರೋದ್ರೆ ಕೊಡ್ತಾರೆ. ನನಗೊಂದು ಕೊಡ್ತಾರೆ, ನಾನು ಇದನ್ನ ನಾನೇನು ಮಾಡಲಿ ಅಂತ ನಾನು ಕೇಳ್ತೀನಿ. ಇಲ್ಲ ಗುರು, ಇದು ಕೊಡೋ ಉದ್ದೇಶ ಒಂದು ಏನಂತಂದ್ರೆ, ನಾನು ಯಾವತ್ತಾದ್ರೂ ಮೇಲಕ್ಕೆ ಹೋಗ್ತೀನಲ್ಲ, ನಾನು ಖಂಡಿತ ಹೋಗ್ತೀನಿ ಗುರು, ಅವತ್ತು ನಾನು ದುರಂಕಾರ ಪಟ್ಟಾಗ ನೀನು ನನಗೆ ಇದನ್ನ ಹೆಚ್ಚಿಸಬೇಕು ಅದೇ. ಏನು ಮಾತಾಡ್ತೀವಿ ನೀನು ಚೆನ್ನಾಗಿ ಬಿಡಿ ನಮ್ಮ ಹುಡುಗ ಅಂತ ಹೇಳ. ಇಲ್ಲ ಗುರು, ನಾನು ಸಿನಿಮಾಗಳಲ್ಲಿ ನೋಡ್ಬಿಟ್ಟಿದ್ದೀನಿ, ಅವ್ರಿಗೊಂದು ಜ್ಞಾಪಕನೇ ಇರೋದಿಲ್ಲ, ಹಾಗಾಗಿ ನೀನು ದಯವಿಟ್ಟು ನನಗೆ ನಿನ್ನ ಕಾರ್ಡ್ ನಿನ್ನ ಇಟ್ಕೊಂಡು ನೀನು ಇದನ್ನ ಜೋಪಾನ ಇಟ್ಕೊಂಡು ನಾನು ಯಾವತ್ತಾದ್ರೂ ಸರಿ ನೀನು ನನಗೆ ಹೆಚ್ಚಿಸಬೇಕು ಅಂತೇಳಿ ಅವನು ನನಗೆ ಈ ಕಾರ್ಡ್ನ ಕೊಡ್ತಾನೆ ಸರ್. ಅಂದ್ರೆ ಈ ತೋರಿಸ್ಬಿಟ್ಟು ನೋಡು, ನೀನು ಕಾರ್ಡ್ ಮಾಡಿಸೋದಕ್ಕೆ ನಾನೇ ದುಡ್ಡು ಕೊಟ್ಟಿದ್ದು, ಅಹಂಕಾರ ಪಡಬೇಡ ಅಂತ ಹೇಳಬೇಕು. ಅವ್ನು ದೊಡ್ಡ ಗುಣ. ಬಟ್ ಅವನು ಏನಂತ ಹೇಳಿದ್ರೆ, ಬಟ್ ಅವ್ನು ಹೇಳಿ ನಿಜ ಆಯ್ತು ಸರ್. ಆಕ್ಚುಲಿ ಅವ್ನು ತುಂಬಾ ಜನ ಫ್ರೆಂಡ್ಸ್ನ ಕಳ್ಕೊಂಡ ಆಮೇಲೆ, ಎಕ್ಸೆಪ್ಟ್ ನನ್ನ ಮುತ್ತನ್ ಬಿಟ್ಟು ಎಲ್ಲರೂ ಕಳ್ಕೊಂಡ್ಬಿಟ್ಟು ಅವನು. ಅದೇನು ಗೊತ್ತಿಲ್ಲ ಅವನು. ಅಂದ್ರೆ ಆ ಟೈಮಲ್ಲೆಲ್ಲ ಇದೆಲ್ಲ ಹೇಳ್ತಾನೆ, ನಮ್ಗೇನದು ಇದನ್ಸಿಲ್ಲ. ಸೊ ಆಗ ಕೊಟ್ಟು ಅದಾದ್ಮೇಲೆ ಅವನು ಕಂಟಿನ್ಯೂಸ್ ಬ್ಯುಸಿ ಆಗ್ತಾನೆ ಆಸ್ ಎ ಫೈಟರ್. ಯಾಕೆ ಬ್ಯುಸಿ ಆಗ್ತಾನಂತಂದರೆ, ಇವನ ಹೈಟು ಸರಿಸುಮಾರು 6.3 ಇಂಚು. ಮತ್ತು ಯಾವಾಗ ಫೈಟರ್ ಆಗಿ ಹೋಗ್ತಾನೆ ಇವನಿಗೆ ಒಳ್ಳೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ನಿಮಗೆ ದರ್ಶನ್ ಪಿಕ್ಚರ್ಗಳನ್ನ ಪ್ರತಿ ಪಿಕ್ಚರ್ ಮಾಡಿದಾಗ ಒಂದು ಅವನೇನಾದರೂ ಒಂದು ಗ್ಲಾಸ್ ಬ್ರೇಕ್ ಮಾಡಿದ್ರೆ ದರ್ಶನ್ 2,000 ನೋಟ್ ಇಟ್ಕೊಂಡು ಕರೀತಾ ಇದ್ರು ಅವ್ನಿಗೆ. ಅಂದ್ರೆ ದರ್ಶನ್ ಅವ್ರಿಗೆ ಇವರು ಬಾಡಿ ಡೂಪ್ಲಿಕೇಟ್ ಅಲ್ಲ, ಡೂಪ್ಲಿಕೇಟ್ ಒಂದು. ದರ್ಶನ್ ಅವರು 2ನೇ ಅಂಬರೀಷ್ ಇದ್ದಾಗೆ ಸರ್ ಅವರು. ಸರ್ ಇವತ್ತು ಏನೇ ಮಾತಾಡಲಿ ನನಗೆ ಗೊತ್ತಿರೋ, ನಾನು ಕಣ್ಣಾರ ನೋಡಿ ಬೇಕಾಗಿಲ್ಲ. ಈಗ ಏನ್ ನಡೆದಿತ್ತು ಗ್ಲಾಸ್ ನಡೀತಾ ಇದೆ, ಹೊಡಿತಾ ಇದ್ರೆ ಅಂದ್ರೆ ಯಾವ್ದೋ ಗ್ಲಾಸ್ ಬೇಕಾಗ್ತಾ ಇದೆ ಅಥವಾ ಒಂದು ಟಫ್ ಸೀಕ್ವೆನ್ಸ್ ಮಾಡ್ತಾ ಇದೆ ಅಂದ್ರೆ ದರ್ಶನ್ ಅವ್ರು ಮಾಡ್ಬೇಕಾಗಿದ್ದ ಸೀನು ಅವರ ಬದಲು ಬಾಡಿ ಡೂಪ್ಲಿಕೇಟ್ ಆಗಿ ದರ್ಶನ್ ಇವನ್ ಹೈಟ್ ಇದೆಯಲ್ಲ ಹೆಚ್ಚು ಮ್ಯಾಚ್ ಆಗ್ತಾ ಇತ್ತು. ಹಾಗಾಗಿ ದರ್ಶನ್ ಯಾವುದೇ ಫಿಲ್ಮ್ ಇದ್ರು ಇವನ್ಗೆ ಫಿಕ್ಸ್ ಆಗ್ಬಿಡೋದು. ದರ್ಶನ್ ಪರ್ಮನೆಂಟ್ ಸ್ಟಂಟ್ ಮಾಸ್ಟರ್ ಬಂದ್ಬಿಟ್ಟು ರವಿವರ್ಮ ಅವರು. ಯಾವುದೇ ಸಿನಿಮಾ ಮಾಡೋ ಅವರೇ ಮಾಡಿದ್ದು, ಅವ್ರು ಬಿಟ್ಟು ಯಾರು ಮಾಡ್ತಾ ಇರಲಿಲ್ಲ. ಮತ್ತೆ ಇವ್ರು ಮ್ಯಾಚ್ ಆಗ್ತಾ ಇದ್ದಿದ್ದಕ್ಕೆ ಇವ್ನು ದರ್ಶನ್ ತುಂಬಾ ಕ್ಲೋಸ್ ಆಗಿದ್ದ. ದರ್ಶನ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ದ. ಸೊ ಹಾಗಾಗಿ ಇವನ್ನ ಯಾವುದೇ ಒಂದು ಇದ್ರು ಏನು ಮಾಡೋದು, ಇವನ್ಗೆ ಇದು ಮಾಡೋರು. ಸೊ ಗುರು ಇವತ್ತೊಂದು ಇದೆ ಗುರು ಕಂಠಿರೋದಲ್ಲಿ, ಇವತ್ತೊಂದು ಬಾಲನ ಸ್ಟುಡಿಯೋದಲ್ಲಿ ಇದೆ ಗುರು. ಯಾವ್ದು ಸ್ಟುಡಿಯೋ ಮಾಡ್ತೇನೆ ನಾನು, ಅಭಿಮಾನ ಸ್ಟುಡಿಯೋದಲ್ಲಿ. ಇವತ್ತು ಗ್ಯಾರಂಟಿ 5,000 ಫಿಕ್ಸ್ ಗುರು. 2 ಗ್ಲಾಸ್ ಬ್ರೇಕ್ ಇದೆ. ಅಂದ್ರೆ ಸರ್ ಅವ್ನು ಎಷ್ಟೋ ಸಲ ಬಂದಾಗ ಇಲ್ಲೆಲ್ಲ ಗ್ಲಾಸ್ ಸುಚ್ಚಿರೋದು ಸರ್ ಅವ್ನಿಗೆ. ಅಂದ್ರೆ 5,000 10,000 ಅದೆಲ್ಲ ಓಕೆ, ಆದ್ರೆ ಏನು ದಯ ಅಂದ್ರೆ ಏನ್ ಮಾಡೋದು, ಜೀವನ ಬದುಕಲೇಬೇಕಲ್ಲ ಗುರು. ನಿಮ್ಗೆ ಗೊತ್ತಲ್ಲ ನಿಮ್ಗೆ ಎಷ್ಟು ಅಂತ ನಾನು ಅಂದೆ ಮಾಡುವುದಾ, ಇದಕ್ಕೆಲ್ಲ ಎಲ್ಲ ಒಂದು ಪ್ರತಿಫಲ ಸಿಗುತ್ತೆ ಅಂತೇಳ್ಬಿಟ್ಟು ನಾವು ಅವನ್ನ ಎನ್ಕರೇಜ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇವನಿಗೆ ನಿರಂತರ ಬ್ಯುಸಿ ಆಗ್ಬಿಟ್ಟ. ಬ್ಯುಸಿಯಾಗಿ ಇವ್ನಿಗೆ ಏನಾಯ್ತು ಅಂದರೆ, ಇವನು ಮತ್ತೆ ಸ್ವಲ್ಪ ದಪ್ಪ ಎಲ್ಲ ಆದ. ದಪ್ಪ ಆಗಿ ಇವನೇನು ಮಾಡ್ತಾನೆ, ಜಾಸ್ತಿ ಫೈಟ್ಗಳ, ಯಾಕಂದರೆ ಅವನಿಗೆ ದರ್ಶನ್ಗೆ ಮ್ಯಾಚ್ ಆಗೋ ಥರ ವೆಯ್ಟ್ ಬೇಕಿತ್ತಲ್ಲ, ಹಾಗಾಗಿ ಇವನು ಸ್ವಲ್ಪ ದಪ್ಪ ಆಗ್ತಾನೆ. ಏನು ಸ್ಟಾರ್ಟಿಂಗಲ್ಲಿ ನಾನು ಕರ್ಕೊಂಡೋಗಿ ಕೊಡ್ತಾ ಇದ್ದೆ, ಅದ್ರ ಡಬ್ಬಲ್ ನಾನು ಕರ್ಕೊಂಡೋಗಿ ತಿನ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲ ಮಾರ ಹೊಟ್ಟೆ ಬೆಳೆಸ್ಕೊಂಡು ಅಸಹ್ಯ ಇದ್ದವನ್ನ ನೀನು ಹೊಟ್ಟೆ ರಗಿಸ್ದವ್ ನೀನು, ಈಗ ನೀನೇ ಬಂದ್ಬಿಟ್ಟು ನಂಗೆ ತಿನ್ಸಕ್ಕೆ ಸ್ಟಾರ್ಟ್ ಮಾಡಂದ್ರೆ
ಮಾಡ್ಗರು ಈಗ ನೀನೇನು ಗೊತ್ತಾ, ನೀನು ಕಲ್ತಿರೋದಕ್ಕೋಸ್ಕರ ನೀನು ಇಮಿಡಿಯೇಟಾಗಿ ಕರೆಸ್ತಿ ಅಂತ ಹೇಳೋನು. ಆಮೇಲೆ ನಮ್ಗೆ ಕರ್ಕೊಂಡು ಹೋಗೋನು, ಪ್ರತಿ ಸಲ ಕರ್ಕೊಂಡು ಹೋಗೋನು. ಲಾಲ್ಬಾಗಲ್ಲೆಲ್ಲ 4 ರೌಂಡ್ ಆಗ್ತಾ ಇದ್ವಿ, ಸುಸ್ತಾಗ್ಬಿಡ್ತಾ ಇದೆ ಸರ್ ಅದು. ಆ ಲಾಲ್ಬಾಗ್ ಒಂದು ರೌಂಡ್ ಬಂದರೆ 5 ಕಿಲೋಮೀಟರ್ ಆಗುತ್ತೆ. ಇವ್ನು ಕರ್ಕೊಂಡು ಬಾಗುರು ಅದು ಒಂದು ಫ್ಲೋ ಇರೋ ಜಾಗ ಅಲ್ಲ, ಅದು ಅಪ್ಪು ದಿನ್ನೆ ಈ ಥರ ಇದೆ, ಕ್ರಾಸ್ ಕಂಟ್ರಿ ಅದು ಅಲ್ಲಿ. ಸೊ ಹಂಗಾಗಿ ಅಲ್ಲೆಲ್ಲ ಸುತ್ತಿಸ್ಕೊಂಡು ಮತ್ತೆ ಬಂದ್ಬಿಟ್ಟು ಅಲ್ಲಿ ನಾವು ಸೇಮ್ ಅದೇ ಮಾರುತಿ ಮಿಲಿಟರಿ ಹೋಟ್ಲಲ್ಲಿ ಅದು ತಪ್ಪಿದ್ರೆ ಅಲ್ಲಿಂದ ಸ್ವಲ್ಪ ನಮಗೆ ರಾಮಣ್ಣ ಮಿಲಿಟರಿ ಹೋಟ್ಲ್ ಶಿಫ್ಟ್ ಆದ್ವಿ ಯಡಿಯೂರ್ ಹತ್ರ. ಸೊ ಅಲ್ಲೋಗಿ ನಾವು ನಮಗೆ ಚೆನ್ನಾಗಿ ತಿನ್ಸೋನು. ಸೊ ತಿನ್ಸ್ಕೊಂಡು ನಮ್ಗೆ ಏನು ಮಾಡಿದ್ರು, ಅವನು ನಮ್ಮನ್ನು ಒಂದು ರೀತಿ ಚೆನ್ನಾಗಿ ನೋಡ್ಕೊಳಕ್ಕೆ ಶುರು ಮಾಡ್ದ.